ಗೆಳತಿ ಮಾತು ಕೇಳಿ ಕೆಟ್ಟು ಹೋದ್ರ ಪೊರ್ಕಿ ಬಾಸ್ ಇನ್ನು ಬುದ್ಧಿ ಕಲಿತಿಲ್ವಾ? ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ರು, ಜೈಲಲ್ಲೇ ಭೇಟಿ ಆಗ್ತಾ ಇದ್ದಾರಂತೆ. ಅಷ್ಟಕ್ಕೂ ಇಬ್ಬರು ಭೇಟಿಯಾಗಿದ್ದು ಎಲ್ಲಿ, ಇವರಿಗೆ ಸಾಥ್ ನೀಡಿದ್ಯಾರು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಜೈಲಲ್ಲಿರುವ ಜೋಡಿ ಹಕ್ಕಿಯ ಸೀಕ್ರೆಟ್ ಭೇಟೆ, ಆಸ್ಪತ್ರೆಯೇ ಮೀಟಿಂಗ್ ಸ್ಪಾಟ್, ಸಿಬ್ಬಂದಿಯೇ ಸಾರ್. ಪಾಪದ ಕೃತ್ಯ ಮಾಡಿ ಜೈಲು ಸೇರಿರುವ ಪೊರ್ಕಿ ಬಾಸ್ ದರ್ಶನ್ ಇನ್ನೂ ಬುದ್ಧಿ ಕಲಿತಿಲ್ವಾ? ಪಾಪದ ಕೃತ್ಯಕ್ಕೆ ಸಂಚು ರೂಪಿಸಿದ ಡೇಂಜರ್ ಲೇಡಿ ಪವಿತ್ರಾನು ಇನ್ನೂ ಬುದ್ಧಿ ಕಲಿತಿಲ್ವಾ? ಎಸ್, ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಾಗಿದ್ರಿಂದ ಪವಿತ್ರ ಗೌಡ ಆತಂಕಗೊಂಡಿದ್ದಾಳಂತೆ. ಹೀಗಾಗಿ ಬೇರೆ ಬ್ಯಾರಕ್ನಲ್ಲಿರುವ ದರ್ಶನ್ನ ಭೇಟಿ ಆಗಬೇಕು ಅಂತ ಪತ್ರ ಬರೆದಿದ್ಲು. ಅದರಂತೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಜೈಲಿನ ಆಸ್ಪತ್ರೆಯಲ್ಲಿ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ. ಈಗಾಗಲೇ ದರ್ಶನ್ ನನಗೆ ಜೈಲೂಟ ಸೇರ್ತಿಲ್ಲ, ಆರೋಗ್ಯವೂ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇತ್ತ ಪವಿತ್ರ ಗೌಡ ಕೂಡ ಆರೋಗ್ಯದ ನೆಪ ಹೇಳ್ತಿದ್ದಾಳೆ. ಹೀಗಾಗಿ ಆಸ್ಪತ್ರೆ ನೆಪ ಹೇಳಿ ಇಬ್ಬರು ಭೇಟಿಯಾಗಿದ್ದಾರೆ ಅಂತ ಮಾಹಿತಿ ಇದೆ. ಅಪವಿತ್ರ ಭೇಟಿ. ಆಸ್ಪತ್ರೆಗೆ ಅಂತ ಬಂದ್ರೆ ಅಲ್ಲಿ ಭೇಟಿ ಮಾಡೋದು ಸುಲಭ. ಆಸ್ಪತ್ರೆಯ ಬಳಿ ಯಾವುದೇ ಸಿಸಿಟಿವಿ ಇರೋದಿಲ್ಲ. ಇದ್ದರೂ ಕೂಡ ಆಸ್ಪತ್ರೆಗೆ ಬಂದಿದ್ದು ಅಂತ ಹೇಳಬಹುದು. ಪ್ರಕರಣ ಸಂಬಂಧ ದರ್ಶನ್ ಪವಿತ್ರ ನಡುವೆ ಚರ್ಚೆ. ಕೇಸ್ನಲ್ಲಿ ಏನೇನಾಗ್ತಿದೆ ಅಂತ ಇಬ್ಬರ ಮಾತುಕತೆ. ಇನ್ನು ದರ್ಶನ್ ಜೈಲು ಸೇರಿದಾಗಿನಿಂದ ಜೈಲು ಸಿಬ್ಬಂದಿ ಮೇಲೆ ಕೆಲ ಆರೋಪ ಕೇಳಿ ಬಂದಿತ್ತು. ಆದ್ರೀಗ ಪವಿತ್ರ ದರ್ಶನ್ ಭೇಟಿಯಲ್ಲೂ ಡೀಲ್ ಮಾಡಿಕೊಂಡ್ರ ಜೈಲು ಅಧಿಕಾರಿಗಳು ಎಂಬ ಹಲವು ಅನುಮಾನ ಹುಟ್ಟಿಕೊಂಡಿದೆ. ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕೆಲವು ಅನುಮಾನಗಳು ದರ್ಶನ್ ಸಿಕ್ಕಿಬಿದ್ರ ಅಂತ ಅನುಮಾನ ಮೂಡ್ತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಿಮ್ಗೆ ಗೊತ್ತಿದೆ. ದರ್ಶನ್ ಸೇರಿ 17 ಮಂದಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಪೊಲೀಸರಿಗೆ. ದರ್ಶನ್ ವಿರುದ್ಧ ಮತ್ತೊಂದು ಬಹುದೊಡ್ಡ ಸಾಕ್ಷಿ ಪತ್ತೆಯಾಗಿದೆ. ನಟ ದರ್ಶನ್ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳಿದೆ. ಆ ಕಲೆಗಳು ರೇಣುಕಾಸ್ವಾಮಿ ರಕ್ತದ ಕಲೆಗಳಂತೆ. ಇದು ದರ್ಶನ್ಗೆ ಕಂಟಕವಾಗಲಿರುವ ಅತಿ ದೊಡ್ಡ ಸಾಕ್ಷ್ಯವಾಗಲಿದೆ. ಅಂದರೆ ಹೊಡೆದಿದ್ದಾರೆ ಅಥವಾ ಕೊಲೆ ಮಾಡಿದ್ದಾರೆ. ದರ್ಶನ್ ಮನೆಯಲ್ಲಿ ಆ ಬಟ್ಟೆಯನ್ನು ವಶಪಡಿಸಿಕೊಳ್ಳಲಾಗಿತ್ತು. ನೀಲಿ ಬಣ್ಣದ ಜೀನ್ಸ್, ಕಪ್ಪು ಶರ್ಟ್ ಧರಿಸಿದ್ದ ದರ್ಶನ್ ರೇಣುಕಾ ದೇಹದ ರಕ್ತ ಎಂಬುದು FSL ವರದಿಯಲ್ಲಿ ದೃಢಪಟ್ಟಿದೆ. ಇದು ರಕ್ತ ಕಂಟಕವಾಗಲಿದೆ ದರ್ಶನ್. ಇವರನ್ನು ತೆಗೆದರೆ ಬೇಡ ಅನ್ನಲ್ಲ ಅವರೇನು ರೆಬಲ್ ಆಗಿ ಹೋಗುವಂಥವ್ರಲ್ಲ. ಪಕ್ಷ ತೀರ್ಮಾನ ಕೈಗೊಂಡಿದೆ. ಪಕ್ಷದ ಶಿಸ್ತಿನ ಸಿಪಾಯಿ ದಿನೇಶ್ ಗುಂಡೂರಾವ್. ಇನ್ನು ಡಿ ಸುಧಾಕರ್ ಮಂತ್ರಿ, ಜೈನ ಸಮುದಾಯಕ್ಕೆ ಸೇರಿದವರು. ಚಿತ್ರದುರ್ಗ ಲೋಕಸಭಾ ಚುನಾವಣೆ ಗೆಲ್ಲುವ ಅವಕಾಶ ಇತ್ತು, ಸೋಲೋದಕ್ಕೆ ಇವರು ಕಾರಣ ಅಂತೇಳಿ. ಕಾರಜೋಳ ಗೆಲ್ಲಲು ಹಿರಿಯ ಸುಧಾಕರ್ ಅವರೇ ಪ್ರಮುಖ ಕಾರಣವಂತೆ. ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ ಅಂತ ಆರೋಪ ಇದೆ ಅವರ ಮೇಲೆ. ಇನ್ನು ಡಿ ಸುಧಾಕರ್ ಮೇಲೆ ಹಲವು ಆರೋಪಗಳಿದೆ. ಇನ್ನು ಶರಣಬಸಪ್ಪ ದರ್ಶನಾಪುರ್ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ ಅನ್ನೋಂಥ ಆರೋಪ. ಸರ್ಕಾರ ಹಾಗೂ ಪಕ್ಷಕ್ಕೆ ಲಾಭವಿಲ್ಲ ಅಂತ ಅಭಿಪ್ರಾಯ ಸಚಿವ ಇವ್ರದ್ದು. ಆಮೇಲೆ ಸಚಿವ ಕೆ ವೆಂಕಟೇಶ್, ಪಶುಸಂಗೋಪನೆ ಆರಂಭದಲ್ಲೇ ಫುಲ್ ಕಿರಿಕ್ ಮಾಡ್ತಾನೇ ಇದ್ದರು. ಮಹತ್ವದ ಖಾತೆ ಕೊಟ್ಟರು ಸಾಧನೆ ಅಷ್ಟಕ್ಕಷ್ಟೇ, ಶಾಸಕರ ಕೈಗೆ ಸಿಗುವುದಿಲ್ಲ ಎಂಬ ಆರೋಪ ಇದೆ. ಸೊ ಇಷ್ಟು ಜನರನ್ನು ಕೈ ಬಿಟ್ಟು ಹೊಸಬರನ್ನು ಸೇರಿಸ್ಕೋತಾರೆ. ಈ ಸಂದರ್ಭದಲ್ಲಿ ಪಕ್ಷವನ್ನು ಒಗ್ಗಟ್ಟಾಗಿಟ್ಕೋತಾರೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ BK ಹರಿಪ್ರಸಾದ್ ಜೊತೆ ಮಾತುಕತೆ ಆಗಿರೋದಿದೆಯಲ್ಲ, ಅದು ಒಂದು ದೊಡ್ಡ ಪ್ಲಸ್ ಬೆಳವಣಿಗೆ. ಈಗ ಈ ಬಾಂಗ್ಲಾ ಮಾತಾಡೋರನ್ನು ಕಂಡ್ರೆ ಆಗಲ್ಲ, ಉರ್ದು ಮಾತಾಡಬೇಕು ಅಂಥೇಳಿ. ಜೊತೆಗೆ ವ್ಯವಸ್ಥಿತವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇತ್ತು. ಆ ಸಂದರ್ಭದಲ್ಲಿ 40,000 ಬೆಂಗಾಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗತ್ತ ಸಂದರ್ಭದಲ್ಲಿ 1971 ಅತ್ಯಾಚಾರಕ್ಕೊಳಗಾದ ಬಹುತೇಕರು ಹಿಂದೂಗಳು. ರಜಾಕಾಕರ್ ಮಾಡಿದ್ದು. 1,00,000ಕ್ಕೂ ಹೆಚ್ಚು ಹಿಂದೂಗಳ ನಿರ್ದಯ ಹತ್ಯೆ ಆಗತ್ತೆ ಅಲ್ಲಿ. ಸ್ವಾತಂತ್ರ್ಯ ಬಂದು ಅಲ್ಲಿ 6 ತಿಂಗಳಲ್ಲಿ ಅದಾಗಿದ್ದರೆ ಈಗಿನ ಸಂದರ್ಭದಲ್ಲಿ ಏನಾಗಿದೆ ಬನ್ನಿ ಹೇಳ್ತೀನಿ. 2020 ಜನವರಿಯಿಂದ ಜೂನ್ವರೆಗಿನ ಲೆಕ್ಕ ಕೊಡ್ತೀನಿ. ಕೇವಲ 6 ತಿಂಗಳಲ್ಲಿ 72 ಹಿಂದೂಗಳ ಬರ್ಬರ ಹತ್ಯೆಯಾಗಿದೆ. 87 ಹಿಂದೂಗಳ ಮೇಲೆ ಹತ್ಯಾ ಯತ್ನವಾಗಿದೆ. 61 ಹಿಂದೂಗಳಿಗೆ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ರು.
512 ಹಿಂದೂಗಳು ಗಾಯಗೊಂಡಿದ್ದರು. ಕೇವಲ 6 ತಿಂಗಳಲ್ಲಿ 25 ಹಿಂದೂಗಳು ನಾಪತ್ತೆಯಾದರು. 2 ಕೋಟಿ ಟಾಕಾದಷ್ಟು ಹಣ ಸುಲಿಗೆ ಮಾಡಲಾಗಿತ್ತು. ಟಾಕಾ ಅಲ್ಲಿಯ ದುಡ್ಡು. ಹಿಂದೂಗಳಿಗೆ ಸೇರಿದ 40 ಮನೆಗಳಲ್ಲಿ ಲೂಟಿಯಾಗಿತ್ತು. ಹಿಂದೂಗಳಿಗೆ ಸೇರಿದ 155 ಮನೆಗಳನ್ನು ನಾಶ ಮಾಡಲಾಗಿತ್ತು. 46 ಹಿಂದೂ ಕಾರ್ಯಕರ್ತರು ನಾಯಕರ ಮೇಲೆ ಹಲ್ಲೆಯಾಗಿತ್ತು. ಹಿಂದೂಗಳಿಗೆ ಸೇರಿದ 35 ವ್ಯಾಪಾರ ಸಂಸ್ಥೆಗಳ ಮೇಲೆ ದಾಳಿಯಾಗಿತ್ತು. ಹಿಂದೂಗಳಿಗೆ ಸೇರಿದ 2333 ಎಕರೆಯನ್ನು ಕಬ್ಜಾ ಅಂದರೆ ಆಕ್ರಮಣ ಮಾಡಲಾಗಿತ್ತು. 26 ಹಿಂದೂ ಕುಟುಂಬಗಳನ್ನು ಮನೆಯಿಂದ ಹೊರಹಾಕಲಾಗಿತ್ತು. ಹಿಂದೂಗಳಿಗೆ ಸೇರಿದ 35 ವ್ಯಾಪಾರ ಸಂಸ್ಥೆಗಳನ್ನು ಕಬ್ಜಾ ಅಂದರೆ ಅತಿಕ್ರಮಿಸಿಕೊಳ್ಳಲಾಗಿತ್ತು. 10 ಹಿಂದೂ ದೇಗುಲಗಳ ಆಸ್ತಿಯನ್ನು ವಶಕ್ಕೆ ಪಡೆಯಲಾಗಿತ್ತು. 489 ಹಿಂದೂ ಕುಟುಂಬಗಳು ಮನೆ ಬಿಟ್ಟು ಹೋಗಿದ್ದರು. 3806 ಕುಟುಂಬ ಭೀತಿಯಿಂದ ತಾತ್ಕಾಲಿಕವಾಗಿ ಮನೆ ಬಿಟ್ಟವು. 1460 ಹಿಂದೂ ಕುಟುಂಬಗಳನ್ನು ಸುಡಲು ಯತ್ನಿಸಲಾಯಿತು. 454 ಹಿಂದೂ ಕುಟುಂಬಗಳು ದೇಶವನ್ನೇ ಬಿಟ್ಟು ಹೋದವು. ಬರೋಬ್ಬರಿ 164 ಹಿಂದೂ ದೇಗುಲಗಳ ಮೇಲೆ ದಾಳಿಯಾಯಿತು. 28 ಹಿಂದೂ ದೇಗುಲಗಳನ್ನು ಲೂಟಿ ಮಾಡಲಾಯಿತು. 249 ಹಿಂದೂ ದೇವರ ಮೂರ್ತಿಗಳನ್ನು ನಾಶ ಮಾಡಲಾಯಿತು. 235 ಹಿಂದೂ ಮಕ್ಕಳ ಮಾನವ ಕಳ್ಳ ಸಾಗಣೆ ಮಾಡಲಾಯಿತು. 48 ಹಿಂದೂಗಳನ್ನು ಕಿಡ್ನ್ಯಾಪ್ ಮಾಡಲಾಯಿತು. ಓರ್ವನ ಕಿಡ್ನ್ಯಾಪ್ ಯತ್ನ ವಿಫಲ ಆಯಿತು. 15 ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು. 2 ಮೇಲೆ ಗ್ಯಾಂಗ್ ರೇಪ್ ಆಯಿತು. 2486 ಹಿಂದೂಗಳನ್ನು ಇಸ್ಲಾಂಗೆ ಮತಾಂತರ ಮಾಡಲಾಗಿದೆ. 343 ಹಿಂದೂ ಕುಟುಂಬಗಳನ್ನು ಬಹಿಷ್ಕರಿಸಲಾಗಿದೆ. 2020ರಿಂದ ಇದು ಸರಸ್ವತಿ ಪೂಜೆ ಮಾಡಿದ್ದ 7000 ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯಾಗಿದೆ. ಕಳೆದ 6 ತಿಂಗಳಲ್ಲಿ ಆಗಿರುವಂಥ ಘಟನಾವಳಿಗಳಿದೆ. ಅಥವಾ ಫೈನಲ್ಗೆ ಆಯ್ಕೆಯಾಗಿದ್ದಾರೆ. ಒಂದೇ ಗೇಮಲ್ಲಿ ಏನೋ ಒಂದು ಹುಷಾರಿಲ್ಲ, ಗೇಮಿಂದ ವಾಪಸ್ ತಗೊಂಡ್ರು, ಬೆಳ್ಳಿ ಬರುತ್ತೆ. ಆದರೆ ಇದು ಯಾವುದೂ ಇದರಲ್ಲಿ ಚಾನ್ಸ್ ಇರೋದಿಲ್ಲ, ಅನರ್ಹಗೊಂಡಿದ್ದಾರೆ. ಆಮೇಲೆ ವಿನೇಶ್ ಫೋಗಟ್ ಅವರ ಈ ಹಿಂದೆ ಕೂಡ ಇಂಥ ಅನೇಕ ಬ್ಯಾಡ್ ಲಕ್ ಸ್ಟೋರಿಗಳು ತುಂಬ ಇದೆ. ಅದೀಗ ಸದ್ಯಕ್ಕೆ ಬೇಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.